ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯೂಸರ್ ಇಂಟರ್ಫೇಸ್ ಯಾವ ಥರ ಇರುತ್ತೆ, ಅನಿಮೇಷನ್ ಯಾವುದು, ಸ್ಲೈಡ್ ಟ್ರಾನ್ಸಿಷನ್ ಮತ್ತು ಸ್ಲೈಡ್ ಶೋ, ಈ ಎಲ್ಲ ಕಾಂಪೋನೆಂಟ್ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಇದ್ರ ಬಗ್ಗೆ ನಿಮಗೆ ಸ್ಟಡಿ ಮೆಟೀರಿಯಲ್ ಮತ್ತು ಪವರ್ ಪಾಯಿಂಟ್ ಪ್ರೆಸೆಂಟ್ ಮೆಟೀರಿಯಲ್ಸ್ ಎಲ್ಲ ನಿಮಗೆ ಇದೇ ಸೆಷನ್ ಒಳಗಡೆ ಸಿಗುತ್ತೆ. ವಿಡಿಯೋನ ನಾನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇರುತ್ತೆ ಯೂಸರ್ ಇಂಟರ್ಫೇಸ್ ಅಲ್ಲಿ ವರ್ಕ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಈ ಆರೋ ಕೀ ಎಲ್ಲಿ ವೈಟ್ ಆರೋ ಏನಿದೆ ಅದು ಎಲ್ಲಿದೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ನಾನು ಹೇಳೋದ್ರ ಜೊತೆಗೆ. ಸೊ ಇಲ್ಲಿ ಫಸ್ಟ್ ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಲಸ್ ಕ್ಲಿಕ್ ಮಾಡಿದ್ರೆ ಒಂದು ಟಿ ಪ್ರೆಸೆಂಟೇಷನ್ ಕ್ರಿಯೇಟ್ ಆಗುತ್ತೆ. ಇದು ಯೂಸರ್ ಇಂಟರ್ಫೇಸ್. ಇಲ್ಲಿ ಯಾವಾಗಲೂ ಟೈಟಲ್ ಕೊಡ್ತೀವಿ. ಸೊ ವರ್ಡ್ಗೂ ಮತ್ತೆ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ, ವರ್ಡ್ ಅಲ್ಲಿ ಯಾವಾಗಲೂ ಡಿಸ್ಕ್ರಿಪ್ಷನ್ ಜಾಸ್ತಿ ಇರುತ್ತೆ. ಪವರ್ ಪಾಯಿಂಟ್ ಈಸ್ ಲೈಕ್ ವರ್ಕ್ ನ ಪ್ರೆಸೆಂಟ್ ಮಾಡಲಿಕ್ಕೆ, ಆಪ್ಟಿಮೈಸ್ ಮಾಡಿ ಪ್ರೆಸೆಂಟ್ ಮಾಡಲಿಕ್ಕೆ ಇರೋಂಥದ್ದು. ಅದರಲ್ಲಿ ಪೇಜ್ ಅಂತ ಹೇಳ್ತೀವಿ, ಇದರಲ್ಲಿ ಇದು ಸ್ಲೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಲ್ಲ ಮೆನುಗಳು ಕೂಡ ಸೇಮ್ ಇರುತ್ತೆ. ಓಪನ್, ಸೇವ್, ನ್ಯೂ ಇವೆಲ್ಲವೂ ಕೂಡ ಅದೇ ತರ. ಪವರ್ ಪಾಯಿಂಟ್ ವರ್ಡ್ ಪ್ರಾಸೆಸಿಂಗ್ ಅಲ್ಲಿ ಏನಿತ್ತು ಅದೇ ತರ ಇರುತ್ತೆ. ಮತ್ತೆ ವರ್ಡ್ ಆಫ್ ಪ್ರೆಸೆಂಟ್ ಪ್ರಾಸೆಸಿಂಗ್ ಅಲ್ಲಿ ಇದ್ದಂತ ಎಲ್ಲ ಟೆಕ್ಸ್ಟ್ ಫಾರ್ಮ್ಯಾಟ್ ಟೂಲ್ಸ್ ಅಂದ್ರೆ ಜಸ್ಟಿಫೈ ಮಾಡೋದು, ಫಾಂಟ್ ಸೈಜ್ ನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಕಲರ್ ಚೇಂಜ್ ಮಾಡೋದು, ಫಾಂಟ್ ಕಲರ್ ಚೇಂಜ್ ಮಾಡೋದು, ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋದು. ಸೊ ಈ ಎಲ್ಲ ಟೂಲ್ಸ್ ಕೂಡ ವರ್ಡ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲೂ ಇರುತ್ತೆ. ಇದರಲ್ಲಿ ಮೇನ್ ಚೇಂಜಸ್ ಏನ್ ಬರುತ್ತೆ ಅಂದ್ರೆ, ಕೆಲವೊಂದು ಸ್ಲೈಡ್ ಅಂದ್ರೆ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗುವಂತ ಒಂದಷ್ಟು ಟೂಲ್ಸ್ ಇರ್ತವೆ. ಮೇನ್ ಆಗಿ ಅದು ಯಾವ್ಯಾವ್ದು ನೋಡೋಣ. ಸೊ ಇಲ್ಲಿ ಪೇಜ್ ಆದ್ರೆ ನೀವು ಸ್ಲೈಡ್ ಅಲ್ಲಿ ಪೇಜ್ ಎಂಟರ್ ಕ್ಲಿಕ್ ಮಾಡಿದ್ರೆ ಹೊಸ ಪೇಜ್ಗೆ ಹೋಗ್ತಾ ಇತ್ತು. ಸ್ಲೈಡ್ ಶೋ ಆ ಥರ ಆಗಲ್ಲ. ಇದು ಫಸ್ಟ್ ಸ್ಲೈಡ್ ಆದ್ರೆ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ನ್ಯೂ ಸ್ಲೈಡ್ ಅಂತ ಹಾಕ್ಬೇಕು, ಅವಾಗ ಎರಡನೇ ಸ್ಲೈಡ್ ಬರುತ್ತೆ. ಸೊ ಇಲ್ಲಿ ಎರಡನೇ ಸ್ಲೈಡ್ ಅಲ್ಲಿ ನಾವು ಒಂದು ಕಂಟೆಂಟ್ ಬಗ್ಗೆ ಏನೋ ಮಾತಾಡ್ತಾ ಇದೀವಿ ಅಂತ ಅನ್ಕೊಂಡು, ಪವರ್ ಪಾಯಿಂಟ್ ಆಯ್ತು, ನೋಟ್ಸ್ ಅಂತ ಏನೋ ಒಂದ್ ಬಗ್ಗೆ ಮಾತಾಡ್ತಾ ಇದೀವಿ. ಆ ನೋಟ್ಸ್ ಅಲ್ಲಿ ಏನೇನು ಇರಬೇಕು, ಇಮೇಜಸ್ ಇರಬೇಕು, ಗ್ರಾಫ್ಸ್ ಇರಬೇಕು, ಟೆಕ್ಸ್ಟ್ ಇರಬೇಕು, ಕ್ವಶನ್ಸ್ ಇರಬೇಕು, ಆನ್ಸರ್ ಇರಬೇಕು. ಸೊ ಈ ತರ ನಾವು ಪಾಯಿಂಟ್ಸ್ ಮಾಡ್ಕೋತಾ ಹೋಗ್ಬೋದು. ಇದನ್ನ ಇಲ್ಲೂ ಕೂಡ ನಾವು ಟೆಕ್ಸ್ಟ್ ಜಾಸ್ತಿ ಮಾಡೋದು, ಫಾಂಟ್ ಸೈಜ್ ಜಾಸ್ತಿ ಮಾಡೋದು, ಮತ್ತೆ ಎಲ್ಲ ಟಾಸ್ಕ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಎಲ್ಲವೂ ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಇದನ್ನ ಬೋಲ್ಡ್ ಮಾಡೋದು, ಆಲ್ ಕ್ಯಾಪ್ಸ್ ಮಾಡೋದು, ಎಲ್ಲ ರೀತಿಯ ಆಪ್ಷನ್ಸ್ ಕೂಡ ನಾವಿಲ್ಲಿ ಬಳಸ್ಬೋದು. ಒಂದು ಸ್ಲೈಡ್ ಆಯ್ತು, ಹಾಗೆ ರೀತಿ ಎರಡನೇ ಸ್ಲೈಡ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಕಂಟೆಂಟ್ ನಾವು ಇಲ್ಲಿಂದ ಬೇಕಾದ್ರೆ ಕಾಪಿ ಪೇಸ್ಟ್ ಮಾಡ್ಕೋತಾ ಹೋಗ್ಬೋದು. ಸೊ ಇಲ್ಲಿ ಒಂದು ಇಮೇಜ್ ಕೂಡ ಆಡ್ ಮಾಡ್ಬೋದು. ಇಮೇಜ್ ಆಡ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಿ ಇಲ್ಲಿ ಯಾವ್ದಾದ್ರು ನೀವು ಇರೋಂಥ ಡೆಸ್ಕ್ಟಾಪ್ ಅಲ್ಲಿ ಇರೋಂಥ ಇಮೇಜ್ ನ ಸೆಲೆಕ್ಟ್ ಮಾಡಿ ಹಾಕ್ಬೋದು. ಒಂದು ಟೇಬಲ್ ಕೂಡ ನಾವಿಲ್ಲಿ ಕ್ರಿಯೇಟ್ ಮಾಡ್ಬೋದು, ಹೆಡ್ಡಿಂಗ್ ಹಾಕ್ಬೋದು. ಸೊ ಈ ತರ ಟೇಬಲ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಸ್ಲೈಡ್ ಕ್ರಿಯೇಟ್ ಮಾಡಿ ಒಂದು ಗ್ರಾಫ್ ಕೂಡ ಇನ್ಸರ್ಟ್ ಮಾಡ್ಬೋದು ಈ ತರ. ಸೊ ಇಮೇಜ್, ಗ್ರಾಫ್, ಟೇಬಲ್ ಎಲ್ಲಾ ಎಲಿಮೆಂಟ್ಸ್ ಕೂಡ ನಾವು ಒಂದು PPT ಸ್ಲೈಡ್ ಶೋ ಒಳಗಡೆ ಕ್ರಿಯೇಟ್ ಮಾಡ್ಬೋದು. ಇವನ್ನ ಸ್ಲೈಡ್ ಅಂತ ಹೇಳ್ತೀವಿ. ಇದು 1ನೇ ಸ್ಲೈಡ್, 2ನೇ ಸ್ಲೈಡ್, 3ನೇ ಸ್ಲೈಡ್, 4ನೇ ಸ್ಲೈಡ್. ಈ ರೀತಿ ನಾವು ಸ್ಲೈಡ್ಸ್ ನ ಕ್ರಿಯೇಟ್ ಮಾಡ್ಕೊತಾ ಹೋಗ್ಬೋದು. ಒಂದು ಸ್ಲೈಡ್ಸ್ ನ ಈ ರೀತಿ ಕ್ರಿಯೇಟ್ ಮಾಡೋದು. ಅಗೇನ್ ಇದನ್ನ ಜಸ್ಟಿಫೈ ಮಾಡೋದಾದ್ರೆ ಫಾಂಟ್ ಫಾರ್ಮ್ಯಾಟ್ ಮಾಡಿ ಸೆಂಟರ್ ತಂದು ನೀವು ಫಾಂಟ್ ಸೈಜ್ ನ ಜಾಸ್ತಿ ಮಾಡಿ ಇಡ್ಬೋದು. ಇಲ್ಲಿ ವರ್ಡ್ ಆರ್ಟ್ ಮಾಡ್ಬೋದು. ಇದನ್ನ ಸೇಮ್ ಥಿಂಗ್ ನಾವು ಕಾಪಿ ಮಾಡಿ ಒಂದು ವರ್ಡ್ ಆರ್ಟ್ ಇನ್ಸರ್ಟ್ ಮಾಡ್ಬೋದು. ಔಟ್ಲೇಯರ್ ಹಾಕ್ಬೋದು, ಔಟ್ಲೇಯರ್ ಕಲರ್ ಚೇಂಜ್ ಮಾಡ್ಬೋದು. ವರ್ಡ್ ಆರ್ಟ್ ಬೇಕಾದಂತ ಎಲ್ಲ ಪ್ರಾಪರ್ಟೀಸ್ ನಾವಿಲ್ಲಿ ಕೊಡ್ಬೋದು. ಸೊ ಒಂದ್ಸಲಿ ನಾವು ಕಂಟೆಂಟ್ ಆಡ್ ಮಾಡಿದ ನಂತರ ಈ ಕಂಟೆಂಟ್ ಗೆ ಆನಿಮೇಷನ್ ಆಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಆನಿಮೇಷನ್ ಹೆಂಗೆ ಅಂದ್ರೆ, ಇದು ಟೈಟಲ್, ಇದು ಸಬ್ ಟೈಟಲ್, ಇದು ನೆಕ್ಸ್ಟ್ ಪ್ಯಾರಾಗ್ರಾಫ್. ಇವಕ್ಕೆ ಆನಿಮೇಷನ್ ಒಂದು ಸ್ಲೈಡ್ ಒಳಗೆ ಈಗ ಯಾವ ತರ ಎಂಟ್ರಿ ಆಗ್ಬೋದು ಅಂದ್ರೆ ಆನಿಮೇಷನ್ ಆಗ್ಬೋದು. ಆನಿಮೇಷನ್ ಹಾಕ್ಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ ಕಸ್ಟಮ್ ಆನಿಮೇಷನ್ ಅಂತ ಹೋಗಿ ಇಲ್ಲಿ ಫ್ಲೈ ಇನ್ ಅಂತ ಹಾಕಿದ್ರೆ ನಿಮ್ಗೆ ಇದು ಆನಿಮೇಷನ್ ಇದು ಆಡ್ ಆಗಿರುತ್ತೆ. ಅದು ಆನಿಮೇಷನ್ ನಾವು ನೋಡ್ಬೇಕು ಅಂದ್ರೆ ಸ್ಲೈಡ್ ಶೋ ಹೋಗ್ಬೇಕು. ಸ್ಲೈಡ್ ಶೋ ಕ್ಲಿಕ್ ಮಾಡಿದಾಗ ಆನಿಮೇಷನ್ ಹಿಂಗೆ ಒಳಗೆ ಬರುತ್ತೆ. ಸೊ ಆ ರೀತಿಯಲ್ಲಿ ಆನಿಮೇಷನ್ ವರ್ಕ್ ಆಗುತ್ತೆ. ಸೊ ನಾವು ಎಲ್ಲ ಟೆಕ್ಸ್ಟ್ ಕೂಡ ನಾವು ಆನಿಮೇಷನ್ ನ ಕೂರಿಸ್ಬೋದು. ರೈಟ್ ಕ್ಲಿಕ್, ಕಸ್ಟಮ್ ಆನಿಮೇಷನ್,
ಆಡ್ ಎಫೆಕ್ಟ್, ಅಪಿಯರ್. ಈ ರೀತಿ ನಾವು ಅನಿಮೇಷನ್ ಟ್ಯಾಬ್ನ ಕೂರಿಸ್ಬೋದು. ಅನಿಮೇಷನ್ ಪ್ರಾಪರ್ಟೀಸ್ ಸೀರೀಸ್ ಲೆಫ್ಟ್ ಪ್ಯಾನಲ್ ಅಲ್ಲಿ ಇರುತ್ತೆ. ವೈಟ್, ಓಕೆ, ದಿಸ್ ಒನ್ ಇಸ್ ಸ್ಲೈಡ್ ಟ್ರಾನ್ಸಿಷನ್. ಸೊ ಈಗ ನಾನು ರೈಟ್ ಕ್ಲಿಕ್ ಅನಿಮೇಷನ್ ತೋರಿಸಿದ್ದು ಇವೆಲ್ಲವೂ ಕೂಡ ಟೆಕ್ಸ್ಟ್ ಒಂದು ಎಲಿಮೆಂಟ್ಸ್ ಮೇಲೆ ಹಾಕಂತ ಅನಿಮೇಷನ್ಸ್. ಇಲ್ಲಿ ಏನ್ ಚೆಕ್ ಮಾಡ್ತೀರಾ ನೋಡಿ, ಈಗ ಫ್ಲೈ ಇನ್, ಚೆಕ್ ಇನ್. ಸೊ ಇಲ್ಲಿ ಏನ್ ಚೆಕ್ ಮಾಡ್ತೀವಿ, ಈ ತರ ಒಂದು ಅನಿಮೇಷನ್ ಬದಲಾವಣೆ ಆಗ್ತಾ ಇರುತ್ತೆ. ಫ್ಲೈ ಇನ್ ಅಂದ್ರೆ ಒಳ್ಳೆ ಪಾಯಿಂಟ್ ಬೈ ಪಾಯಿಂಟ್ ಒಳಗೆ ಬರುತ್ತೆ. ಸೊ ಈ ತರ ನಾವು ಅನಿಮೇಷನ್ಸ್ ನ ಹಾಕ್ಬೋದು. ಇದೆಲ್ಲ ಅನಿಮೇಷನ್ ಆಗುತ್ತೆ. ಇಲ್ಲಿ 100 ಅನಿಮೇಷನ್ ಬರುತ್ತೆ. ಯಾವ್ದನ್ನಾದ್ರೂ ಅಲ್ಲೇ ಆಡ್ ಮಾಡ್ಕೋಬಹುದು. ಎಂಟ್ರೆನ್ಸ್ ಅಂದ್ರೆ ಒಳಗೆ ಯಾವ ರೀತಿ ಬರುತ್ತೆ, ಎಕ್ಸಿಟ್ ಅಂದ್ರೆ ಸ್ಕ್ರೀನ್ ಇಂದ ಆಚೆ ಹೋಗುವಂತ ಅನಿಮೇಷನ್ಸ್ಗಳು. ಮೋಷನ್ ಪಾತ್ ಅಂದ್ರೆ ಒಂದು ಪಾತ್ ನಾವು ಸ್ಪೆಸಿಫೈ ಮಾಡಿ ಆ ರೀತಿಯಲ್ಲೇ ಅನಿಮೇಷನ್ ಆದಂಗೆ ಮಾಡ್ಬೋದು. ಲೈನ್, ಸ್ಟಾರ್, ಡ್ರಾ ಪಾತ್ ಮಾಡ್ಬೋದು. ಅದನ್ನೇ ಫಾಲೋ ಮಾಡ್ಕೋತಾ ಹೋಗುತ್ತೆ ಟೆಕ್ಸ್ಟ್. ಈ ರೀತಿಯಲ್ಲಿ ನಾವು ಅನಿಮೇಷನ್ಸ್ ನ ಕ್ರಿಯೇಟ್ ಮಾಡ್ಬೋದು. ಸೊ ಇವೆಲ್ಲ ಎಲಿಮೆಂಟ್ ಮೇಲೆ ಅನಿಮೇಷನ್ ಮಾಡಿದಾಗುತ್ತೆ. ಇದಿಷ್ಟು ಅನಿಮೇಷನ್ ಫಾರ್ ದ ಟೆಕ್ಸ್ಟ್ ಕಂಟೆಂಟ್ ಆಗುತ್ತೆ. ಇಲ್ಲಿ ಇನ್ನೊಂದಿದೆ ಟ್ರಾನ್ಸಿಷನ್, ಸ್ಲೈಡ್ ಟ್ರಾನ್ಸಿಷನ್ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಇದು ಟ್ರೈ ಸ್ಲೈಡ್ ಟ್ರಾನ್ಸಿಷನ್ ಅಂತ. ಒಂದು ಸ್ಲೈಡ್ ಇಂದ ಇನ್ನೊಂದು ಸ್ಲೈಡ್ಗೆ ಮೂವ್ ಆಗ್ಬೇಕಾದ್ರೆ ಯಾವ ರೀತಿ ಅನಿಮೇಷನ್ ಆಗಬೇಕು ಅನ್ನೋದು ಸ್ಲೈಡ್ ಟ್ರಾನ್ಸಿಷನ್ ಆಗಿರುತ್ತೆ. ನಾವು ಶೇಪ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಫಸ್ಟ್ ಸ್ಲೈಡ್ ಆಗುತ್ತೆ. ಸೆಕೆಂಡ್ ಸ್ಲೈಡ್ ಬರ್ತೀವಿ. ಸೆಕೆಂಡ್ ಸ್ಲೈಡ್ ಓಪನ್ ಆಗ್ಬೇಕಾದ್ರೆ ಯಾವ ತರ ಬರಬೇಕು, ನಾವು ಹಿಂಗೆ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದೇ ತರ ಅದು ಫಸ್ಟ್ ಸ್ಲೈಡ್ ಇಂದ ಸೆಕೆಂಡ್ ಸ್ಲೈಡ್ಗೆ ಆ ತರ ಅದು ಟ್ರಾನ್ಸಿಷನ್ ಅಪ್ಲೈ ಆಗುತ್ತೆ. ಇದ್ರ ಏನ್ ಹೇಳ್ತೀವಿ, ಸ್ಲೈಡ್ ಟ್ರಾನ್ಸಿಷನ್ ಅಂತ. ಒಂದು ಸ್ಲೈಡ್ ಇಂದ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದನ್ನ ಸ್ಲೈಡ್ ಟ್ರಾನ್ಸಿಷನ್ ಅಂತೀವಿ. ಸೊ ಇಲ್ಲಿ ನಮ್ಗೆ 2 ತರ ಅನಿಮೇಷನ್ಸ್ ಬರುತ್ತೆ. ಒಂದು ಪ್ರತಿ ಟೆಕ್ಸ್ಟ್ ಮೇಲೆ ಹಾಕಂಥದ್ದು, ಪ್ರತಿ ಎಲಿಮೆಂಟ್ ಮೇಲೆ ಹಾಕಂಥದ್ದು ಇಸ್ ಎ ರೆಗ್ಯುಲರ್ ಅನಿಮೇಷನ್. ಕಂಪ್ಲೀಟ್ ಸ್ಲೈಡ್ ಅಲ್ಲಿ ಏನಿದೆ ಅವು ಎಲ್ಲದೂ ಹಾಕಂಥದ್ದು ಸ್ಲೈಡ್ ಟ್ರಾನ್ಸಿಷನ್. ಎರಡೂ ಆಪ್ಷನ್ ಮೆನು ನಿಮ್ಗೆ ಇಲ್ಲೇ ಮೆನುನಲ್ಲೇ ಸಿಗುತ್ತೆ, ಇವನ್ನ ಅಪ್ಲೈ ಮಾಡ್ಬೋದು. ಸೊ ಇವೆರಡು ಟ್ರಾನ್ಸಿಷನ್ ಆಯ್ತು. ಇಲ್ಲಿ ಕೆಲವೊಂದು ಥೀಮ್ಸ್ ಬರುತ್ತೆ. ನಾವು ಆಗ್ಲೇ ಪ್ಲೇನ್ ಥೀಮ್ ಇಟ್ಟು ಪಿಪಿಟಿನ ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಥೀಮ್ಸ್ ಇರುತ್ತೆ, ಇದನ್ನ ಡಿಸೈನ್ ಅಂತ ಇರುತ್ತೆ. ಇಲ್ಲಿ ಬಹಳಷ್ಟು ಡಿಸೈನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈ ಡಿಸೈನ್ ಒಂದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಎಂಟೈರ್ ಸ್ಲೈಡ್ ಲುಕ್ ಅಂಡ್ ಫೀಲ್ ಚೇಂಜ್ ಆಗಿಬಿಡುತ್ತೆ. ಹೌ ಡಸ್ ಇಟ್ ಟೈಟಲ್ ಈಸ್ ಕಲರ್ಡ್, ಹೌ ದ ಸಬ್ ಮೆನು ಈಸ್ ಕಲರ್ಡ್, ಹೌ ದ ಅಲೈನ್ಮೆಂಟ್ ಈಸ್, ಎಲ್ಲವೂ ಕೂಡ ಈ ಥೀಮ್ ಮೇಲೆ ಬದಲಾವಣೆ ಆಗ್ಬಿಡುತ್ತೆ. ಸೊ ನಾವು ಕಸ್ಟಮೈಸ್ ಥೀಮ್ಸ್ ನ ಇಟ್ಟಿದ್ರೆ ಅದಕ್ಕೆ ತಕ್ಕಂತೆ ಅದು ಎಲ್ಲವೂ ಕೂಡ ನೋಟ್ಸ್ ಅಂಡ್ ಹೆಡ್ಡಿಂಗ್ಸ್ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಸೊ ಥೀಮ್ ಮ್ಯಾಚ್ ಮಾಡಿ ಟೆಕ್ಸ್ಟ್ ಸೈಜು, ಪೊಸಿಷನ್ಸ್ ಎಲ್ಲವನ್ನು ಕೂಡ ಇದು ಚೇಂಜ್ ಮಾಡ್ಕೊಳುತ್ತೆ. ಸೊ ನಾವು ಇದಕ್ಕೆ ಥೀಮ್ಸ್ ನ ಕೂಡ ಎಕ್ಸ್ಟ್ರಾ ಬೇಕಿದ್ರೆ ಆಡ್ ಮಾಡ್ಬೋದು. ಥೀಮ್ ಅಲ್ಲಿ ಕಲರ್ ಸ್ಕೀಮ್ ಚೇಂಜ್ ಮಾಡ್ಬೋದು. ಕಲರ್ ಸ್ಕೀಮ್ ಯಾವ್ದಿದೆ ಅಂತ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಥೀಮ್ ಎಡಿಟಿಂಗ್ ಮಾಸ್ಟರ್ ಅಂತ ಇದೆ. ಇದು ಥೀಮ್ ಕೂಡ ಯಾವ ಕಸ್ಟಮೈಸ್ ಮಾಡುವಂತ ಒಂದು ಆಪ್ಷನ್, ಇವು ಕೂಡ ಬಳಸ್ಕೋಬಹುದು ನಾವು. ಸೊ ಹೀಗೆ ಒಂದು ಥೀಮ್ ನ ಅಡ್ವಾನ್ಸ್ ಅಲ್ಲಿ ಬೇಕಾದ್ರೆ ನಾವು ಮಾಡಿಫೈ ಮಾಡಬಹುದು. ನಂತರದಲ್ಲಿ ಇಲ್ಲಿ ಸ್ಲೈಡ್ ಶೋ ಅಂತ ಒಂದು ಆಪ್ಷನ್ ಇದೆ. ಸ್ಲೈಡ್ ಶೋ ಅಲ್ಲಿ ನಮಗೆ ಬಹಳಷ್ಟು ಆಪ್ಷನ್ ಸಿಗುತ್ತೆ. ಒಂದು ರೆಕಾರ್ಡ್ ಮಾಡಲಿಕ್ಕೆ ಮತ್ತೆ ಪ್ರೆಸೆಂಟ್ ಮಾಡಲಿಕ್ಕೆ ಇರುವಂತ ಆಪ್ಷನ್ಸ್ ಇದು. ಫ್ರಮ್ ಬಿಗಿನಿಂಗ್, ಫ್ರಮ್ ಕರೆಂಟ್ ಸ್ಲೈಡ್ ಅಂತ. ಫ್ರಮ್ ಬಿಗಿನಿಂಗ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಫಸ್ಟ್ ಸ್ಲೈಡ್ ಇಂದ ಶುರು ಆಗುತ್ತೆ. ಅನಿಮೇಷನ್ ಹಾಕಿದೀವಿ, ಪವರ್ ಪಾಯಿಂಟ್ ಅನಿಮೇಷನ್ ಏನಿದೆ ಅವು ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಮೌಸ್ ಕ್ಲಿಕ್ ಅಥವಾ ಕೀಬೋರ್ಡ್ ಅಲ್ಲಿ ಒಂದು ಬಟನ್ ಕ್ಲಿಕ್ ಮಾಡ್ತಾ ಇದ್ದಂಗೆ ಅನಿಮೇಷನ್ ನೆಕ್ಸ್ಟ್ ತಗೊಳ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಒಂದು ಪಿಪಿಟಿಗೆ ಸ್ಲೈಡ್ ಶೋ ಮಾಡ್ಬೋದು. ಇದನ್ನು F5 ಕೀಬೋರ್ಡ್ ಅಲ್ಲಿ F5 ಪ್ರೆಸ್ ಮಾಡಿದ್ರೆ ಅದು ಕೀಬೋರ್ಡ್ ಇಂದ ಇಮಿಡಿಯೇಟ್ ಆಗಿ ಸ್ಲೈಡ್ ಶೋಗೆ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು 4 ಆಪ್ಷನ್ ಇರುತ್ತೆ. ಇಲ್ಲಿ ಕ್ಯಾಪ್ಚರ್ ಅಂತ ಹಾಕಿದ್ರೆ ನಾವು ಮಾಡಿರುವಂತ ಸ್ಲೈಡ್ ಶೋ ವಿಡಿಯೋ ರೆಕಾರ್ಡ್ ಆಗಿ ಕೂಡ ಸೇವ್ ಆಗುತ್ತೆ. ಮತ್ತೆ ರೀಡ್ ಮೋಡ್ ಅಂತ ಮಾಡ್ಬೋದು. ಇದರಲ್ಲಿ ಅನಿಮೇಷನ್ಸ್ ಎಲ್ಲ ನೀಟ್ ಆಗಿ ಬರುತ್ತೆ, ಬಟ್ ವಿಜುವಲಿ ಸ್ಲೈಡ್ ಶೋ ತರ ಇರುತ್ತೆ. ಇದು ರೆಗ್ಯುಲರ್ ಪ್ರಿಂಟ್ ಔಟ್ ಅಥವಾ ಇದಕ್ಕೆ ಹ್ಯಾಂಡ್ ಔಟ್ಸ್ ಅಂತ ಹೇಳ್ತಾರೆ. ಸೊ ಇದು ರೆಗ್ಯುಲರ್ ಮೆಥಡ್, ಸ್ಲೈಡ್ ಕ್ರಿಯೇಷನ್ ಮೆಥಡ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಔಟರ್ ಲೇಯರ್ ಸ್ಲೈಡ್ ಇರುತ್ತೆ, ಮತ್ತೆ ಸೆಲೆಕ್ಟೆಡ್ ಸ್ಲೈಡ್ಸ್ ಇರುತ್ತೆ. ಇದು ಒಂದು ಯೂಸರ್ ಇಂಟರ್ಫೇಸ್ ನ ಬಳಸೋ ವಿಧಾನಗಳು. ಸೊ ಇಲ್ಲಿ ವ್ಯೂ ಅಲ್ಲೂ ಕೂಡ ನಮಗೆ ವಿಂಡೋಸ್ ಅಲ್ಲಿ ಇದ್ದಂಗೆನೆ ಸ್ಲೈಡ್ಸ್, ಮಲ್ಟಿಪಲ್ ಸ್ಲೈಡ್ಸ್ ನೋಡೋಕ್ಕೆ ರೀಡ್ ಮೋಡ್, ಮಾಸ್ಟರ್ ಆಗಿ ಇದೆಲ್ಲವೂ ಕೂಡ ಈ ಕೆಳಗಡೆ ಆಪ್ಷನ್ ಹೇಳಿದ್ನಲ್ಲ ಅದೇ ತರ ರೀಡ್ ವ್ಯೂ, ಸ್ಲೈಡ್ ಮಾಸ್ಟರ್ ಇದೆಲ್ಲವೂ ಕೂಡ ಆಪ್ಷನ್ಸ್ ಇದಾವೆ. ಸ್ಲೈಡ್ ಶೋ ಅಂದ್ರೆ ಕ್ಯಾಪ್ಚರ್ ಅಂಡ್ ಸೆಲ್ ಕಂಟ್ರೋಲ್, ಕೆಲವೊಂದು ಅಡಿಷನಲ್ ಅಡ್ವಾನ್ಸ್ ಟೂಲ್ಸ್ ಕೂಡ ನಾವು ಕನೆಕ್ಟ್ ಮಾಡ್ಕೋಬಹುದು. ಟೆಕ್ಸ್ಟ್ ರೀತಿಯಲ್ಲಿ ಕೂಡ ನಮಗೆ ಎಲ್ಲ ಟೆಕ್ಸ್ಟ್ ಫಾರ್ಮೆಟ್ ಟೂಲ್ಸ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ.
ಸೊ ನಂತರದಲ್ಲಿ ಅದೇ ತರ ನೀವು ಹೋಗಿ ಸೇವ್ ಮಾಡಬೇಕು. ಸೇವ್ ಮಾಡಬೇಕಾದ್ರೆ ಇಲ್ಲಿ PPTX ಅಂತ ಇರುತ್ತೆ. ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಕೊಡಬೇಕು, ಒಂದು ನೇಮ್ ಕೊಡಬೇಕು. ನೇಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ PPTX ಅಂತ ಇರುತ್ತೆ. ನೀವು ಇದೇನ್ ಕೊಡ್ತೀವಿ, ಇದು ಫೈಲ್ ನೇಮ್ ಆಗುತ್ತೆ, ಇದು ಎಕ್ಸ್ಟೆನ್ಷನ್ ಆಗುತ್ತೆ, ಫೈಲ್ ಟೈಪ್ ಫೈಲ್ ನೇಮ್ ಆಗುತ್ತೆ. ಸೇವ್ ಅಂತ ಕ್ಲಿಕ್ ಮಾಡ್ತೀರಾ, ಅವಾಗ ಅದು ಫೈಲ್ ಹೋಗಿ ಸೇವ್ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ರಿಯೇಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಈ ರೀತಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡ್ಬೋದು, ಸೇವ್ ಮಾಡ್ಬೋದು. ಸ್ಲೈಡ್ ಶೋ, ಆನಿಮೇಷನ್ ಎಲ್ಲವನ್ನು ಕೂಡ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಾವು ಬಳಸ್ಬೋದು.